ಚಿಕ್ಕಬಳ್ಳಾಪುರದ ರೈತರು ಜೂನ್ 5ರಂದು ಬೃಹತ್ ಮಟ್ಟದ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಕೈಗಾರಿಕೆಗಳ ಹೆಸರಿನಲ್ಲಿ ಫಲವತ್ತಾದ ಭೂಮಿಯನ್ನ ಕಬಳಿಸುತ್ತಿರುವುದನ್ನ ಖಂಡಿಸಿ ಹಾಗೂ ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ನೇತೃತ್ವದಲ್ಲಿ ಬರೋಬ್ಬರಿ 10,000ಕ್ಕೂ ಹೆಚ್ಚು ಬೈಕ್ಗಳಲ್ಲಿ ರೈತರು ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ನಿರ್ಧರಿಸಿದ್ದಾರೆ. ಕಳೆದ 81 ದಿನಗಳಿಂದ ನಡೆಯುತ್ತಿರುವ ನಿರಂತರ ಧರಣಿಯ ಮುಂದುವರೆದ ಭಾಗವಾಗಿ ಶುಕ್ರವಾರ ಬೆಳಗ್ಗೆ 10:30ಕ್ಕೆ ಈ ರ್ಯಾಲಿ ಆರಂಭವಾಗಲಿದ್ದು, ಶಿಡ್ಲಘಟ್ಟ ತಾಲೂಕಿನ ಜಂಗಮ ಕೋಟೆ ಹೋಬಳಿಯ 2823 ಎಕರೆ ತೋಟಗಾರಿಕೆ ಭೂಮಿಯ ಸ್ವಾಧೀನ ಪ್ರಕ್ರಿಯೆಯನ್ನ ಕೈಬಿಡಬೇಕು, ಬಳಕೆಯಾಗದ ಕೈಗಾರಿಕಾ ಭೂಮಿಯನ್ನ ರೈತರಿಗೆ ವಾಪಸ್ ನೀಡಬೇಕು ಮತ್ತು ರೈತರ ಸಾಲ ಮನ್ನಾ ಮಾಡಬೇಕೆಂಬ ಪ್ರಮುಖ ಬೇಡಿಕೆಗಳನ್ನ ರೈತ ಮುಖಂಡರು ಸರ್ಕಾರದ ಮುಂದಿಟ್ಟಿದ್ದಾರೆ. ಈ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ರೈತ ಸಂಘದ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಸೇರಿದಂತೆ ಹಲವು ಪ್ರಮುಖ ಮುಖಂಡರು ಭಾಗವಹಿಸಲಿದ್ದು, ಸರ್ಕಾರ ಈ ಹೋರಾಟಕ್ಕೆ ಹೇಗೆ ಸ್ಪಂದಿಸುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ರೈತರು ಕೊಡೋದಿಲ್ಲ ಅಂತ ಹೇಳಿದ ಕಾರಣಕ್ಕಾಗಿ ನೀವು ಕೈಬಿಡಬೇಕಂತ ಹೇಳಿ ಮನವಿ ಮಾಡಿದಾಗ ಇದುವರೆಗೂ ಸಹ ಸರ್ಕಾರ ಈ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ವಿಫಲವಾಗುತ್ತದೆ. ಆ ಕಾರಣಕ್ಕಾಗಿ ಕಳೆದ 78 ದಿನಗಳಿಂದ ರಾತ್ರಿ ಹಗಲು ಇಲ್ಲದೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರೈತ ಸಂಘ ನೇತೃತ್ವದಲ್ಲಿ ಈ ಧರಣಿಗೆ ದಲಿತ ಪರ ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾವೆ, ಕನ್ನಡ ಪರ ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾವೆ, ಹಲವಾರು ಪ್ರಗತಿಪರ ಸಂಘಟನೆಗಳು ಬೆಂಬಲ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದ್ರು. ಸರ್ಕಾರದಲ್ಲಿ ಸಂಬಂಧಿಸಿರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳಾಗಲಿ, ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರಾಗಲಿ ರೈತರ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರು 470 ಎಕರೆ 2823 ಎಕರೆ ಒಂದು ಮ್ಯಾಪ್ ರೆಡಿ ಮಾಡ್ತಾರೆ ಕೆಡಿಗಳು. ಅದರ ವ್ಯಾಪ್ತಿಯಲ್ಲಿ ಒಳಗಡೆ ಬಂಡವಾಳಸ್ಥರು, ಬಂಡವಾಳಶಾಹಿಗಳು ಮತ್ತು ಪ್ರಭಾವಿ ರಾಜಕಾರಣಿಗಳು 470 ಎಕರೆ ಜಮೀನನ್ನು ಅಲ್ಲಿ ಖಾಲಿಯಾಗಿದ್ದಾವೆ ಅಂತ ಹೇಳಿ ಕೈಬಿಡತಕ್ಕಂಥದ್ದು ಇದು ಕೆಡಿಬಿಯ ಒಂದು ದುರುದ್ದೇಶಪೂರ್ವಕವಾದ ನಡೀತಕ್ಕಂಥ ಪ್ರಕ್ರಿಯೆ. ಅಂದರೆ ಅಲ್ಲಿ 2823 ಎಕರೆಯಲ್ಲಿ ಕೈಬಿಟ್ಟಿದ್ದಾರೆ 470 ಎಕರೆಯನ್ನು. ನಾವು ಹೇಳ್ತಾ ಇದ್ದೀವಿ, ಕಳೆದ 20 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ 2.5 ಲಕ್ಷ ಎಕರೆ ಭೂಮಿಯನ್ನು ಕೈಗಾರಿಕಾ ಉದ್ದೇಶಕ್ಕಾಗಿ ನಾವು ಸ್ವಾಧೀನಪಡಿಸ್ಕೊಂಡಿದ್ದೀವಿ. ನೀವು ಎಲ್ಲೆಲ್ಲಿ ಅಭಿವೃದ್ಧಿ ಮಾಡಿದ್ದೀರಿ, ನೀವು ನೋಡಿ ಶೇಕಡ 25% ಸಹ ಇವತ್ತಿಗೂ ಕೈಗಾರಿಕೆಗೆ ಬಳಕೆ ಆಗಿಲ್ಲ. ಅದರಲ್ಲಿ ಲ್ಯಾಂಡನ್ನು ತಗೊಂಡಾದ್ಮೇಲೆ ರಿಯಲ್ ಎಸ್ಟೇಟ್ ದಂಧೆ ನಡೀತಾ ಇದೆ ಕೆಡಿಬಿಯಲ್ಲಿ. ಮತ್ತೆ ರೈತರಿಗೆ ಒಂದು ಸಲ ಯಾವುದೇ ರೈತರಿಗೆ ದುಡ್ಡು ಕೊಡೋದಿಲ್ಲ, ಸತಾಯಿಸ್ತಕ್ಕಂಥದ್ದು. ಯಾಕಂದರೆ ಬಾಗೇಪಲ್ಲಿ ನಿಮಗೆ ಸಾಕ್ಷಿ ಸಮೇತ ಇಲ್ಲೇ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ವಿ. ಅದೇ ಪ್ರಕ್ರಿಯೆ ಮುಂದುವರಿದಂತೆ ಅಂತ ಹೇಳ್ಬಿಟ್ಟು ಭಾರಿ ಆತಂಕದಿಂದ ಅದರಲ್ಲಿ ಜಂಗಮಕೋಟೆ ಹೋಬಳಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಡೀ ಭಾರತ ದೇಶದಲ್ಲಿ ನಂದಿ ಹೋಬಳಿ ಮತ್ತು ಜಂಗಮಕೋಟೆ ಹೋಬಳಿ ಇರ್ತಕ್ಕಂಥ ಮಣ್ಣೇನಿದೆ ಅಗ್ರಿಕಲ್ಚರ್ ಸಾಯಿಲ್ ಟೆಸ್ಟ್ ಮಾಡಿದಾಗ ಸಾಯಿಲ್ ಟೆಸ್ಟ್